ಇದನ್ನ ಇದ್ದ ಹಾಗೆ ತೋರಿಸುವ ಪರಿಕಲ್ಪನೆಯೇ ವೀಕ್ಷಕ ವರದಿಗಾರ. ಬನ್ನಿ ಇಂದಿನ ಸರಣಿಯಲ್ಲಿ ಇನ್ನೊಂದು ಸಮಸ್ಯೆಯನ್ನ ನೋಡ್ಕೊಂಡು ಬರೋಣ. ಮಹಾನಗರಗಳನ್ನು ಸ್ಮಾರ್ಟ್ ಮಾಡೋದಕ್ಕಾಗಿ ಕೇಂದ್ರ ಸರ್ಕಾರ ನೂರಾರು ಕೋಟಿ ರೂಪಾಯಿ ಅನುದಾನವನ್ನು ನೀಡುತ್ತಾ ಇದೆ. ಈ ಪೈಕಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಜಾರಿ ಮಾಡಲಾಗಿರುವ ಯಾನ ಸೈಕಲ್ ಯೋಜನೆ ಕೂಡ ಒಂದು. ಖಾಸಗಿ ಸಹಭಾಗಿತ್ವದೊಂದಿಗೆ ಶುರುವಾಗಿದ್ದ ಈ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಬೆಳಗಾವಿಯಲ್ಲಿ ಹಳ್ಳ ಹಿಡಿದಿದೆ. ಯೋಜನೆ ಕುರಿತು ಜನರಲ್ಲಿ ಅರಿವು ಮೂಡಿಸೋಕೆ ವಿಫಲರಾಗಿರೋದೇ ಈ ವೈಫಲ್ಯಕ್ಕೆ ಕಾರಣವಂತೆ. ಈ ಕುರಿತು ನಮ್ಮ ವೀಕ್ಷಕ ವರದಿಗಾರ ರಾಜು ಗಾಣಗಿ ಬೆಳಕು ಚೆಲ್ಲಿದ್ದಾರೆ. ಬನ್ನಿ ನಾವು ಒಮ್ಮೆ ಈ ಸೈಕಲ್ ಯೋಜನೆ ಬೆಳಗಾವಿಯಲ್ಲಿ ಹೇಗೆ ನಡೀತಾ ಇದೆ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನನ್ನ ಹೆಸರು ರಾಜು ಗಾಣಿಗೆ ಅಂತ, ಬೆಳಗಾವಿ ನಾಗರಿಕನಾಗಿ ಇವತ್ತು ವಿಸ್ತಾರ ವೀಕ್ಷಕ ವರದಿಗನಾಗಿ ಒಂದಿಷ್ಟು ಬೆಳಗಾವಿಯ ಕೆಲವು ಸಮಸ್ಯೆಗಳ ಕುರಿತಾಗಿ ಇವತ್ತು ನಿಮ್ಮ ಗಮನ ಸೆಳೆಯಕ್ಕೆ ಬರ್ತಾ ಇದ್ದೀನಿ. ಇವತ್ತು ಬೆಳಗಾವಿ ಜಿಲ್ಲೆಯನ್ನು ನೋಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇವತ್ತು ಗುರುತಿಸಿಕೊಂಡಂತ ಒಂದು ಜಿಲ್ಲೆ. ಸೊ ಆ ನಿಟ್ಟಲ್ಲಿ ಇವತ್ತು ಹಲವಾರು ಯೋಜನೆಗಳ ಮುಖಾಂತರ ಬೆಳಗಾವಿ ಸಿಟಿಯನ್ನು ಇವತ್ತು ಡೆವಲಪ್ಮೆಂಟ್ ಮಾಡೋದಕ್ಕೆ ಹಲವಾರು ಕಾಮಗಾರಿಗಳು ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ನಾವು ಇವತ್ತು ಗಮನ ಸೆಳೆಯುವಂತ ಒಂದು ಅಂಶ ಏನಂದ್ರೆ, ಇವತ್ತು ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ಯಾನ ಅಂತ ಇವತ್ತೇನು ಪಬ್ಲಿಕ್ ಶೇರಿಂಗ್ ಬೈಸಿಕಲ್ಸ್ ಆಗಿರ್ಬೋದು, ಬೈಕ್ಸ್ಗಳಾಗಿರ್ಬೋದು, ಅವುಗಳ ಒಂದು ಯೋಜನೆ ತಗೊಂಡ್ಬಂದಿದ್ದಾರೆ. ಸೊ ಅವುಗಳ ಬಗ್ಗೆ ಇವತ್ತು ಒಂದಿಷ್ಟು ಅಂಶಗಳನ್ನ ತಿಳಿಸಕ್ ಬರ್ತಾ ಇದ್ವಿ. ಇವತ್ತು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಇವತ್ತು ಹಲವಾರು ಇನ್ವೆಸ್ಟ್ ಅನ್ನ ಮಾಡಿ ಹಲವಾರು ಅಮೌಂಟ್ ಅನ್ನ ಇವತ್ತು ತೆಗೆದಿಟ್ಟು ಇವತ್ತು ಬೈಸಿಕಲ್ಸ್ ಆಗಿರ್ಬೋದು ಅಥವಾ ಸ್ಕೂಟರ್ಗಳನ್ನ, ಸ್ಮಾಲ್ ಸೈಡ್ ಎಲೆಕ್ಟ್ರಿಕಲ್ ಸ್ಕೂಟರ್ಗಳನ್ನ ಇವತ್ತು ತಗೊಂಡ್ಬಂದಿದ್ದಾರೆ. ಅವುಗಳ ಪರಿಸ್ಥಿತಿ ನೋಡ್ತಾ ಇದ್ರೆ ಇವತ್ತು ಯಾವ ತರ ಇದೆ ಅಂತ. ಇವತ್ತು ಸರಿಯಾಗಿ ಅದ್ರ ಮೇಂಟೆನೆನ್ಸ್ ಇಲ್ಲ, ಇವತ್ತು ಅದ್ರ ಬಗ್ಗೆ ಇವತ್ತು ಜನಗಳಿಗೆ ಅರಿವಿಲ್ಲ. ಇವತ್ತೆಲ್ಲವೂ ಕೂಡ ದೂರ ಹಿಡಿದು ಹೋಗಿದ್ದಾವೆ, ಅದನ್ನ ನೋಡೋರು ಗತಿ ಇಲ್ಲ. ಆ ತರ ಇವತ್ತು ಪರಿಸ್ಥಿತಿ ಅನಾಥವಾಗಿ ಬಿದ್ದಿದ್ದಾವೆ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ. ಸೊ ಇಲ್ಲಿ ಒಂದಿಷ್ಟು ಅದ್ರ ಬಗ್ಗೆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಬೋರ್ಡ್ ಅಲ್ಲಿ ನೋಡ್ತಾರೆ. ಬೋರ್ಡ್ ಯೋಜನೆ ಸ್ಮಾರ್ಟ್ ಆಗಿ ರೂಪುಗೊಳ್ಳುತ್ತೆ, ಆದರೆ ಅದು ಜಾರಿಯಲ್ಲಿ ಆ ಸ್ಮಾರ್ಟ್ನೆಸ್ಸನ್ನು ತೋರಿಸಲ್ಲ. ಅದು ಹಳ್ಳ ಹಿಡಿದು ಬಿಡುತ್ತೆ, ಅದು ಸ್ಮಾರ್ಟ್ ಹೋಗಿ ಅಗ್ಲಿ ಆಗುತ್ತೆ, ಆ ನಗರಕ್ಕೆ ಕಳಂಕ ಆಗುತ್ತೆ ಅಂತ. ಬೆಳಗಾವಿಯಲ್ಲಿ ಅದೇ ರೀತಿ ಯಾನ ಸೈಕಲ್ ಯೋಜನೆ, ಇದರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಇದೆ, ಸ್ಮಾಲ್ ಸ್ಕೂಟರ್ಗಳು, ಸೈಕಲ್ ಇದೆ, ಆದರೆ ಇದು ಬಳಕೆಗೆ ಮಾತ್ರ ಇಲ್ಲ ಅಂತ. ನೋಡೋಣ, ಸ್ಮಾರ್ಟ್ ಸಿಟಿ MD ಸೈದಾ ಆಫ್ರೀನ್ ಅವರು ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಕೇಳೋಣ, ಇದಕ್ಕೇನಾದರೂ ಒಂದು ಆಧುನಿಕ ಸ್ಪರ್ಶವನ್ನು, ರಿಪೇರಿ ಕೆಲಸವನ್ನು ಮಾಡ್ತಾರಾ ಅಂತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಈ ಬೆಳಗಾವಿಯ ಯಾನ ಯೋಜನೆ ಯಾಕೆ ಸ್ಥಗಿತ ಆಗಿದೆ, ಯಾಕೆ ನಿಂತು ಹೋಗಿದೆ, ವಿಫಲ ಆಗಿದೆ, ಏನಾದರೂ ಮಾಹಿತಿ ಇದೆಯಾ ತಮಗೆ? ಇದಕ್ಕೇನಾದರೂ ಸರಿಪಡಿಸುವ ಕೆಲಸವನ್ನ ಮಾಡಬಹುದಾ ತಾವು? ಸರ್, ಬೆಳಗಾವಿ ಸ್ಮಾರ್ಟ್ ಸಿಟಿದಿಂದ ಇದು ಯಾನ ಅಂತ ಪ್ರೈವೇಟ್ ಪಬ್ಲಿಕ್ ಇದರಲ್ಲಿ ಆಗಿದೆ ಸರ್. ಇದು ನಾನು ಜೂನ್ ತಿಂಗಳಲ್ಲಿ ಜಾಯಿನ್ ಆದೆ, ಜೂನ್ 20ಕ್ಕೆ ನಾನು ಜಾಯಿನ್ ಆಗಿದ್ದೀನಿ. ಅವಾಗ ಬಹಳ ಈ ರೈಡ್ಸ್ ಬಗ್ಗೆ ನಾನು ನೋಡ್ದೆ. ಅವಾಗ ಬಹಳ ಕಡಿಮೆ ಇತ್ತು ರೈಡ್ಸ್. ಇದು ಸೈಕಲ್ ಯೂಸೇಜ್ ಏನಿದೆ ಅಲ್ಲ, ಬಹಳ ಕಡಿಮೆ ಇದೆ ಅಂತ ನಾನು ಫಿಗರ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡೆ. ರೈಟ್ಸ್ ಆಕ್ಚುಲಿ ಇದು ಚಾಲು ಆಗಿದ್ದು 16th December 2022 ಅಲ್ಲಿ. ಲಾಸ್ಟ್ ಬೆಳಗಾವಿಯಲ್ಲಿ ಸೆಷನ್ ನಡೆದಾಗ ಇದು ಇನಾಗ್ರೇಷನ್ ಮಾಡಿದ್ರು. ಅವಾಗಿಂದ ಇದು 300 ನಾರ್ಮಲ್ ಸೈಕಲ್ಸ್ 100 ಇದಾವೆ, ಎಲೆಕ್ಟ್ರಿಕ್ ಬೈಸಿಕಲ್ಸ್ 100 ಇದಾವೆ, ಎಲೆಕ್ಟ್ರಿಕ್ ಬೈಕ್ 100 ಇದಾವೆ. 20 ಲೊಕೇಶನ್ಸ್ ಅಲ್ಲಿ ಇದರದ್ದು ಇದು ಅದಾವ ಸರ್, ಸ್ಟೇಷನ್ಸ್ ಅದಾವ. ನಾನು ಜೂನ್ ಜುಲೈದು ನಾನು ಫಿಗರ್ಸ್ ತಗೊಂಡಾದಾಗ 1847 ಏನಿದೆ ಅಲ್ಲ ರೈಡ್ಸ್ ಇದ್ದು. ಅದು ಜೂನ್ ಜುಲೈಯಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಕಡಿಮೆ ಆಗಿದೆ. ಮತ್ತು ಅದಕ್ಕೆ ನಾನೇನ್ ಮಾಡಿದೆ, ಇಮಿಡಿಯೇಟ್ ಬಂದ ತಕ್ಷಣ ಒಂದ್ ಮೀಟಿಂಗ್ ಮಾಡಿ ಏಜೆನ್ಸಿಗೆ ಪ್ಲಸ್ ನಮ್ ಸ್ಟಾಫ್ಗೆ ಟಾರ್ಗೆಟ್ ಕೊಟ್ಟೆ. ಯಾಕಂದ್ರೆ ಜಾಸ್ತಿ ಸೈಕಲ್ಸ್ ಮತ್ತು ಬೈಕ್ಸ್ ಏನಿದೆ ಅಲ್ಲ, ಕಾಲೇಜ್ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಹೋಗಿ ಡೆಮೋ ಕೊಟ್ರು ಇದು ಯಾನದು. ಆಮೇಲೆ ಅದು ಫಸ್ಟ್ ಏನ್ ಮೆಂಬರ್ಶಿಪ್ ರೇಟ್ಸ್ ಇದ್ದಲ್ಲ, ಮೊದ್ಲೇನಿತ್ತು 500 ಡೆಪಾಸಿಟ್ ಮಾಡಿ ಅದೇ ಆನಾ ಆಪ್ ಡೌನ್ಲೋಡ್ ಮಾಡ್ಕೊಂಡು 500 ಡೆಪಾಸಿಟ್ ಮಾಡಿ ಅದು ನಡೆಸಬೇಕಾಗಿತ್ತು ಸರ್. ಈಗ ನಾವು ಯಾವ ರೀತಿ ನೀವು ಮೊಬೈಲ್ ರೀಚಾರ್ಜ್ ಮಾಡ್ತೀರಲ್ಲ ಸರ್, ಆ ರೀತಿ ನಾವು ಮೆಂಬರ್ಶಿಪ್ ಪ್ಲಾನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ಸರಿ. ಈಗ ಹಾಳಾಗ್ಬಿಟ್ಟಿದೆಯಲ್ಲ, ಸೈಕಲ್ ಹಾಳಾಗಿದೆ, ಸ್ಕೂಟರ್ ಹಾಳಾಗಿದೆ, ಈಗ ಅದಕ್ಕೆ ಹಾಳಾಗಿಲ್ಲ ಸರ್. ಸೈಕಲ್ ಯಾವ್ದು ಹಾಳಾಗ್ತಾ ಇದಾವೆ ಅದು ರಿಪೇರಿ ಕೂಡ ಮಾಡ್ತಾರೆ ಏಜೆನ್ಸಿ ಅವರು. ಈಗ ರೈಡ್ಸ್ ಇಂಪ್ರೂವ್ ಆಗಿದೆ. ಈಗ ಆಗಸ್ಟ್ ರಿಂದ ಅಕ್ಟೋಬರ್ ನಾವು ಇನ್ಫಾರ್ಮೇಶನ್ ತಗೊಂಡ್ರೆ ಜುಲೈ ಮತ್ತು
ಜೂನ್, ಜುಲೈ, ಆಗಸ್ಟ್ ತಗೊಂಡ್ರೆ 1800 ಇತ್ತು. ಈಗ ಅಕ್ಟೋಬರ್ ಮತ್ತು ನಾವು ಸೆಪ್ಟೆಂಬರ್ ತಗೊಂಡಾಗ 3704 ಆಗಿದೆ. ಮತ್ತು ಆಪ್ ಡೌನ್ಲೋಡ್ ಮಾಡಿದವರು ಕೂಡ ಜಾಸ್ತಿ ಆಗಿದ್ದಾರೆ. ಹಂತ ಹಂತವಾಗಿ ಇಂಪ್ರೂವ್ ಮಾಡ್ತಾ ಇದೀವಿ. ಕಾಲೇಜಸ್ಗೆ ಸ್ಟಾಫ್ ಅನ್ನ ಕಳಿಸಿ. ಆದ್ರೆ ಅದೆಲ್ಲ ಸರಿ, ನಿಮ್ಮ ಯೋಜನೆ ಇವೆಲ್ಲವೂ ಸರಿ, ಆದ್ರೆ ಅವು ಬಳಕೆಯ ಸ್ಥಿತಿಯಲ್ಲಿ ಇಲ್ಲ ಅಂತ. ಇವೆಲ್ಲವೂ ಪಕ್ಕ ರೆಡಿಯಾಗಿ ಪೂರ್ತಿ ಸರಿಯಾದ ಸ್ಥಿತಿಗೆ ಬರೋದು ಎಷ್ಟು ದಿನ ಆಗ್ಬಹುದು, ಯಾವಾಗ ಆಗ್ಬಹುದು? ಇಲ್ಲ ಸರ್, 300 ಸೈಕಲ್ಸ್ ಮತ್ತು ಬೈಕ್ಸ್ ಸರಿ ಇದಾವೆ. ಯಾವ್ದು ರಿಪೇರಿಗೆ ಬರ್ತಾ ಇದಾವಲ್ಲ ಅದು ತಗೊಂಡು ರಿಪೇರಿ ಮಾಡ್ತಾರ. ಮಂತ್ ವೈಸ್ ನನ್ ಕಡೆ ಸ್ಟ್ಯಾಟಿಸ್ಟಿಕ್ಸ್ ಇದೆ. ಮತ್ತು 257 ನ್ಯೂ ಮೆಂಬರ್ಶಿಪ್ ಕೂಡ ತಗೊಂಡಿದ್ದಾರೆ. ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಜನರಿಗೆ ಪ್ಲಾನ್ಸ್ ಕೂಡ, ಮೆಂಬರ್ಶಿಪ್ ಪ್ಲಾನ್ಸ್ ಅನ್ನು ಮಾಡಿದೀವಿ. 150 ರೂಪೀಸ್ ಕೊಟ್ರೆ ಈಗ ಮಂತ್ಲಿ ಅವ್ರು ಏನಿದೆ ಅಲ್ಲ ನಡೆಸಬಹುದು. ಇಯರ್ಲಿ ಅವರು ಏನಾದ್ರು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 1000 ರೂಪೀಸ್ ಅಲ್ಲಿ ಪೂರ್ತಿ ವರ್ಷ ಅವರು ಯಾನ, ಬೈಕ್ ಅನ್ನು ಅಥವಾ ಸೈಕಲ್ ಅನ್ನು ಯೋಜನೆ ಸರಿ, ಎಲ್ಲ ಯೋಜನೆ ಸರಿ ಇದೆ. ಆದ್ರೆ ಅದರ ಜಾರಿ, ಅದರ ಬಳಕೆ ಸರಿಯಾಗಿ ಆಗ್ಲಿ ಅನ್ನೋದು ಅಷ್ಟೇ ನಮ್ಮ ಕಳಕಳಿ ಮೇಡಮ್. ಆ ಬಗ್ಗೆ ಸ್ವಲ್ಪ ಬಳಕೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನನ್ನ ಬಂದು 5 ತಿಂಗಳಾಗಿದೆ. ನನ್ನ ಕಡೆಯಿಂದ ನಾನು ಪ್ರಯತ್ನ ಮಾಡಿದ್ದೀನಿ. ಇನ್ನು ಮುಂಬರೋ ದಿವಸದಲ್ಲಿ ನಿಮ್ಮೆಲ್ಲ ಸರ್ಕಾರದೊಂದಿಗೆ ಇನ್ನೂ ನಾವು ಇದು ಬಳಕೆ ಏನೈತಲ್ಲ, ಸರ್ಕಾರ ಪಬ್ಲಿಕ್ ಪ್ರೈವೇಟ್ ಈ ಒಂದು ಯೋಜನೆ ಏನಿದೆ ಅಲ್ಲ, ಈ ಬೈಸಿಕಲ್ ಪಬ್ಲಿಕ್ ಬೈಸಿಕಲ್ ಶೇರಿಂಗ್ ಅದು ಯೋಜನೆ ಬೆಳಗಾವಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಯೂಸ್ ಮಾಡ್ಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಮೇಡಮ್. ನಾವು ನಿಮ್ಮ ಗಮನ ಸೆಳೆಯುವ ಪ್ರಯತ್ನ ಮಾಡಿದೀವಿ. ಒಳ್ಳೆ ಯೋಜನೆ, ಅದರ ಇಂಪ್ಲಿಮೆಂಟೇಷನ್ ಚೆನ್ನಾಗಿ ಆಗಲಿ ಅನ್ನೋದು ನಮ್ಮ ಕಳಕಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.